ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಪಾಪದು ಸೂತ್ಕ ತಗೊಳ್ಳೋ ಪೂಜೆನ ಮಾಡ್ತಾಯಿದ್ವಿ. ಅದಕ್ಕಂತ ಅಂದ್ಬಿಟ್ಟು ಜೀವನ್ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ಸೊ ಕಂಪ್ಲೀಟ್ ದೇವ್ರ ಮನೆ ಅವ್ರು ಫಾರ್ ದ ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಾರೋ ಅಂಥದ್ದು. ಯಾವತ್ತೂ ಕೂಡ ಅವರು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡಿದ್ದೇ ಇಲ್ಲ. ಜಸ್ಟ್ ದೇವ್ರ ಪೂಜೆ ಮಾಡೋರು ಅಷ್ಟೇನೆ. ಬಟ್ ದೇವ್ರ ಸಾಮಾನೆಲ್ಲ ನಾನೇ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದೆ. ಇನ್ನು ಹೂವು ಎಲ್ಲ ಮುಡಿಸ್ಕೊಂಡು ಜೀವನ್ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತಿದ್ರು. ಫಾರ್ ದ ಫಸ್ಟ್ ಟೈಮೇ ಅವರೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿರೋ ಅಂಥದ್ದು. ಸೊ ತುಂಬಾ ಚೆನ್ನಾಗಿ ಕೂಡ ಅಲಂಕಾರ ಮಾಡಿದರು. ಹಾಗೆಯೇ ದೇವ್ರ ಸಾಮಾನು ಕೂಡ ಅಷ್ಟೇ ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ನಾನು ಒಂದು ವಾರಕ್ಕೆ ಮುಂಚೆ ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಜಾಸ್ತಿ ಕೊಳೆ ಆಗಿದ್ದಿದ್ರಲ್ಲ, ಜೀವನಿಗೆ ಉಜ್ಜೋದಕ್ಕೆಲ್ಲ ಕಷ್ಟ ಆಗ್ತಿತ್ತು. ಬಟ್ ನಾನು ಕ್ಲೀನ್ ಮಾಡ್ಕೊಂಡಿದ್ದರಿಂದ ಅದೇನು ಅಷ್ಟಾಗಿ ಜಾಸ್ತಿ ಕೆಲಸ ಅಂತಲೂ ಕೂಡ ಅನಿಸಿಲ್ಲ. ಬೇಗನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರು. ಇನ್ನು ನಮ್ಮಮ್ಮ ಇಲ್ಲೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದರು. ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವರು ನೈವೇದ್ಯಕ್ಕೆ ಅಂತ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ತಮ್ಮನೂ ಕೂಡ ಕಾಲೇಜಿಂದ ಡೈರೆಕ್ಟಾಗಿ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿ ನಮ್ಮ ಮನೆಗೆ ಬಂದ. ಇಲ್ಲಿ ಬಂದಮೇಲೂ ಒಂದು ಅಷ್ಟು ಕೆಲಸಗಳು ಕೂಡ ಇತ್ತು ಮನೆಯಲ್ಲಿ. ಎಲ್ಲನೂ ಅವ್ನಿಗೆ ಏನಾಗುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ಕೊಟ್ಟ. ಇನ್ನು ದಾಸಪ್ಪ ಅವರು ಬಂದು 5 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. ಬಟ್ ಆಮೇಲೆ ನೋಡಿದ್ರೆ ನಾವೇ ಒಂದು 6 ಗಂಟೆ 6:30 ಹಾಗೆ ಬನ್ನಿ ಅಂತ ಹೇಳಿದ್ವಿ. ಯಾಕೆ ಅಂತ ಅಂದರೆ ಇವತ್ತೇ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದಲ್ವ, ಒಂದು ಸ್ವಲ್ಪ ಲೇಟ್ ಅಂತೂ ಆಗೇ ಆಗುತ್ತೆ. ಇನ್ನೂ ಅಡುಗೆನೂ ಕೂಡ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿದ್ವಿ. ಪಾಯಸ ಮಾಡೋಕ್ಕೆ ಅಂತ ನೋಡಿ, ಒಳ್ಳೇದು ಬಿಡಮ್ಮ. ತೆಂಗಿನಕಾಯಲ್ಲಿ ಹೂವು ಬಂದಿದ್ರೆ ಒಳ್ಳೇದು. ನೋಡಿ ಎಷ್ಟು ದೊಡ್ಡದು ವಿಡಿಯೋ ಮಾಡ್ಕೊಳ್ಳೆ. ನನ್ನ ಮಗಳು ಅದಕ್ಕೆ ಆಂಟಿ ಕೈ ಮಾಡ್ದಾಗ ಸಿರಿ ಲಕ್ಷ್ಮಿ ಅಂತ ಅವಳು ಒಳ್ಳೇದಿದ್ವಾ ನೀನು ಆ್ಯಕ್ಚುಲಾಗಿ ಅದೇ ಥರ ಬಂದರೆ ಒಳ್ಳೇದು. ಇನ್ನು ನಮ್ಮಮ್ಮ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ರು. ಆವಾಗ ಒಂದು ತೆಂಗಿನಕಾಯಿನ ಹೊಡೆದ್ರಂತೆ, ಪಾಯಸಕ್ಕೆ ತೆಂಗಿನಕಾಯಿ ಬೇಕು ಅಂತ. ಅದರೊಳಗೆ ಹೂವು ಬಂದಿತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಖುಷಿಯಾಗಿ ತೊಗೊಬಂದು ತೋರಿಸಿದ್ರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಈ ಮನೆಗೆ ಬಂದಮೇಲೆ ಅಲ್ಲ, ಇದು 3ನೇ ತೆಂಗಿನಕಾಯಲ್ಲಿ ಹೂವು ಬರ್ತಾ ಇರೋದು. ಸೊ ನನಗಂತೂ ತುಂಬ ಖುಷಿ ಆಯಿತು. ಅದರಲ್ಲೂ ಇವತ್ತು ಸೂತ್ಕ ತಗೊಳ್ಳೋ ದಿನ, ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾವು ತೆಂಗಿನಕಾಯಿನ ಹೊಡೆದಾಗ ಅದರಲ್ಲಿ ಹೂವು ಬಂದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ? ಏನೋ ಒಂಥರ ಶುಭ ಸೂಚನೆ ಅಂತಲೂ ಕೂಡ ಅನ್ನಿಸ್ತು. ಹಾಗೆಯೇ ಇವಾಗ ನಮ್ಮಮ್ಮ ಏನೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಅಂತ ಅಂದರೆ ಶಾವಿಗೆ ಪಾಯಸ, ಅನ್ನ, ಆಮೇಲೆ ಇದ್ಕಿದ ಅವರೆಕಾಯಿ ಸಾಂಬಾರು ಮಾಡ್ತಾಯಿದ್ದಾರೆ. ಸೊ ಸಿಂಪಲ್ಲಾಗೇ ಮಾಡ್ತಾರೋ ಅಂಥದ್ದು. ಜಾಸ್ತಿ ಏನೋ ಅದು ಇದು ರೆಸಿಪಿ ಅಂತ ಮಾಡೋಕ್ಕೆ ಹೋದರೆ ತುಂಬ ಜಾಸ್ತಿ ಕಷ್ಟ ಆಗೋಗ್ಬಿಡುತ್ತೆ. ಪಾಪ ಬೆಳಗ್ಗೆಯಿಂದ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಸಿಂಪಲ್ಲಾಗೇ ಮಾಡ್ಕೊಳ್ಳಿ, ನಿಮ್ಗೆ ಏನಾಗುತ್ತೆ ಅದು ಅಂತ ಹೇಳಿದ್ದೆ. ಸೊ ಅಮ್ಮ ಅನ್ನ ಸಾಂಬಾರು ಹಾಗೆಯೇ ಪಾಯಸನ ಮಾಡ್ತಿದ್ದಾರೆ. ಇನ್ನು ನನ್ನ ತಂಗಿನೂ ಕೂಡ ಬಂದಳು. ಪಾಪುನ ಎತ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಮುದ್ದು ಮಾಡಿಬಿಟ್ಟು ಅದಾದಮೇಲೆ ಅವನಿಗೂ ಕೂಡ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂತ ಅನಿಸುತ್ತೆ. ಮತ್ತು ಅವನು ಯಾಕೋ ಅವತ್ತಿನ ದಿನ ತುಂಬ ಕ್ರ್ಯಾಂಕಿ ಆಗಿದ್ದ. ಸ್ವಲ್ಪ ಹೊತ್ತು ಚೆನ್ನಾಗಿದ್ದ, ಇನ್ನೊಂದು ಸ್ವಲ್ಪ ಹೊತ್ತು ತುಂಬ ಅಳ್ತಿದ್ದ. ಹಾಗೆಯೇ ಪ್ರಿಯಾಂಕನಿಗೂ ಕೂಡ ಅಷ್ಟೇ, ಹೋಗ್ತಾ ಅಲ್ಲ ತುಂಬ ಕಂಟ್ರೋಲ್ ಮಾಡೋದೇ ಕಷ್ಟ ಹೋಗಿತ್ತು ಪಾಪುನ. ಹಂಗೂ ದೃಷ್ಟಿಯೆಲ್ಲ ತೆಗಿತಾ ಇದ್ವಿ. ಏನಕ್ಕೆ ಅಳ್ತಿದ್ದಾನೆ ಅನ್ನೋದು ಕೂಡ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಸೊ ಅಜ್ಜಿನೂ ಕೂಡ ಅಷ್ಟೇ, ಈಗ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮುದ್ದು ಮಾಡಿಬಿಟ್ರು. ಆಮೇಲೆ ಅವನು ಫುಲ್ಲು ಅಳೋವಾಗ ಅಲ್ವಾ ಎಲ್ಲರಿಗೂ ಒಂಥರ ಬೇಜಾರಾಗ್ತಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಾತ್ರೆ ತೊಗೊಂಡ ಇಲ್ವಾ ಅನ್ನೋದೇ ನೆನಪಿಲ್ಲ. ಸೊ ಹಾಗಾಗಿ ನಮ್ಮ ಅಜ್ಜಿನ ಕೇಳ್ತಿದ್ದೆ, ಅಮ್ಮ ನಾನು ಮಾತ್ರೆ ತೊಗೊಂಡ್ನಾ, ನಾನು ಏನಾದ್ರು ಹೇಳಿದ್ನಾ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ನೋಡಿದ್ರೆ ಅಲ್ಲ, ಡೋಸೇಜಲ್ಲಿ ಏನಾರು ಜಾಸ್ತಿ ಆಗಿಬಿಟ್ರೆ ಮತ್ತೆ ಕಾಲು ಸ್ವೆಲ್ಲಿಂಗ್ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರನೇ ಕೇಳ್ತಿದ್ದೆ. ಇನ್ನು ಇಲ್ಲಿ ಕೆಳಗಡೆ ದಾಸಪ್ಪ ಅವರು ಕೂಡ ಬಂದರು. ಅವ್ರು ಬಂದಮೇಲೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಅಡುಗೆನೂ ಕೂಡ ಅಷ್ಟೇ ಒಂದಷ್ಟು ಇನ್ನೂ ಬಾಕಿ ಇತ್ತು. ಆ್ಯಕ್ಚುಲಾಗಿ ಫಸ್ಟು ನಮ್ಮಮ್ಮ ವಡೆ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡ್ರಂತೆ. ಆಮೇಲೆ ಸುಮ್ಮನೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆದ್ರಂತೆ. ಇನ್ನು ವಡೆ ಬೋಂಡ ಅಂತ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರಿಗಂತೂ ಇನ್ನೂ ಜಾಸ್ತಿ ಕೆಲಸ ಅಂತ ಅನಿಸುತ್ತೆ. ಹಾಗಾಗಿ ಪರವಾಗಿಲ್ಲ, ಸಾಕು ಅನ್ನ ಸಾಂಬಾರೇ ತಿಂದ್ಕೊಂಡು ಆಮೇಲೆ ಪಾಯಸ ತಿಂದರೆ ಅದೇ ಸಾಕಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಇನ್ನು ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲನೂ ಕೂಡ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೆಲ್ಲರಿಗೂ ನಾನು ಎಲ್ಲಿ ಇಟ್ಟಿದ್ದೀನಿ ಐಟಮ್ಸ್ ಅನ್ನೋದೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ರೆಡಿ ಆಗಿಬಿಟ್ಟು ಬಂದೆ. ಅದೇನೆಲ್ಲ ಪೂಜೆ ಕೇಳ್ತಾರೆ ಅದನ್ನೆಲ್ಲ ತಕ್ಕೊಡೋಣ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಇವಾಗ ರೆಡಿ ಆಗಿದೆ. ಇನ್ನೊಂದು ಜಸ್ಟ್ ದೀಪ ಹಚ್ಚಿ ದೇವ್ರ ಪೂಜೆ ಮಾಡೋದು ಒಂದೇ ಬಾಕಿ. ಇವಾಗ ಜೀವನ್ ಕೂಡ ಅಷ್ಟೇ ದೇವ್ರ ಸಾಮಾನೆಲ್ಲನೂ ಕೂಡ ತೊಳೆದು ದೇವ್ರ ಮನೆಯಲ್ಲೂ ಕೂಡ ಅಲಂಕಾರ ಮಾಡ್ಕೊಂಡಿದ್ದು ಆಗಿತ್ತು. ಇನ್ನು ಹೊರಗಡೆ ಎಲ್ಲ ಹೊಸಲೆಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ರು. ಬಟ್ ರಂಗೋಲಿ ಬಿಡೋದಕ್ಕೆ ಆಗಿರಲಿಲ್ಲ. ಮನೆ ಬಾಗಿಲು ಮುಂದೆ ರಂಗೋಲಿ ಇಲ್ಲ ಅಂತಂದರೆ ಅದು ಏನು ಚೆನ್ನಾಗಿರುತ್ತೆ. ಹಾಗಾಗಿ ನಾನೇ ಬಿಡೋಣ ಅಂತ ಅಂದ್ಕೊಂಡು ನೋಡ್ತಿದ್ದೆ. ಬಟ್ ನನಗೆ ಬಗ್ಗಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಅಮ್ಮ 1-2 ರಂಗೋಲಿ ಹಾಕ್ಬಿಡ್ತೀಯಾ ತುಳಸಿ ಮುಂದೆ ಆಮೇಲೆ ಮನೆ ಬಾಗಿಲು ಮುಂದೆ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಮ್ಮ ಅಜ್ಜಿ ಹೋಗಿ ಇವಾಗ ಹೊಸಲಿಗೆ ಆಮೇಲೆ ಮನೆ ಬಾಗಿಲು ಮುಂದೆ ತುಳಸಿ ಹತ್ರ ಎಲ್ಲನೂ ರಂಗೋಲಿ ಹಾಕ್ತಾಯಿದ್ದಾರೆ.
ಕ್ಲೋಸ್ ಮಾಡಿದ್ರೆ ಎಲ್ಲ ಕ್ಲೋಸ್ ಮಾಡಿ ಎರಡನ್ನು ಅದೇಟನ್ನ ಕಿಟಕಿ ಹಾಕಿ ಸರಿ ಮತ್ತೆ ಗಾಳಿ ಬೀಸುತ್ತೆ. ಓಂ ವಿಘ್ನೇಶ್ವರ ಓಂ ವಿಘ್ನೇಶ್ವರ ಬೆಲ್ಲಧಾರತಿ ನೈವೇದ್ಯಂ ನಮೋ ನಮಃ. ಓಂ ವಿಘ್ನೇಶ್ವರ ಪಂಚಾಮೃತ ನಮೋ ನಮಃ. ಓಂ ವಿಘ್ನೇಶ್ವರ ನೈವೇದ್ಯಂ ನಮೋ ನಮಃ. ಓಂ ಪಂಚಾಮೃತ ನಮೋ ನಮಃ. ಓಂ ವಿಘ್ನೇಶ್ವರ ನೈವೇದ್ಯಂ ನಮೋ ನಮಃ. ಅಪ್ಪು ಒಂದು ಆಗಿದೆ ತಗೊಂಡು ಹೋಗುವ. ಎಡ ಕೂತ್ಕೊಳಕ್ಕಾಗತ್ತಾ? ಅಪ್ಪ ಚೇತ ಮಾಡ್ಬಿಡಪ್ಪ. ನೋಡ್ ಕುತ್ಕೊಳಂಗಿದ್ರೆ ಬೇಕು. ಇಲ್ಲ ಚೇರು ಮೇಲೆ ಬೇಡ ಬೇಡ ಅಂದೆ. ಬೇಡ ಬನ್ನಿ ಕುತ್ಕೊಂಡ್ರಿ. ಯಾರು ಬೇಡ ಅಂತೆ? ಆರು ಬಟ್ಟೆ ತಗೊಂಬಾಗೆ. ಇವಾಗ ದೇವರಿಗೆ ದೀಪ ಹಚ್ಚಿ ಪಾಪುಗೆ ಫಸ್ಟಿಗೆ ಏನು ತೀರ್ಥದ ನೀರೆಲ್ಲ ಹಾಕಬೇಕು, ಎಲ್ಲ ಹಾಕಿ ಆಮೇಲೆ ನಾಮನ ಇಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಸೂತ್ಕ ತಗೊಳ್ತಾರೆ ಅಂತ ಹೇಳ್ಬೋದು. ಬಟ್ ನಮ್ಮ ಮನೆಯಲ್ಲಿ ಮೇಯ್ನಾಗಿ ಯಾರ ಮನೆಯಲ್ಲಿ ಸೂತ್ಕ ಇರುತ್ತಲ್ಲ ಅವ್ರ ಮನೆಯಲ್ಲಿ ಈ ರೀತಿ ದಾಸಪ್ಪನ ಕರೆಸಿ ನಾವು ಸೂತ್ಕನ ತಗ್ಸೋ ಅಂಥದ್ದು. ಹಾಗೆಯೇ ಇನ್ನೂ ಒಂದಷ್ಟು ಜನ ನನಗೆ ಕಮೆಂಟ್ಸಲ್ಲಿ ಕೂಡ ಹೇಳಿದ್ರಿ, ಇಷ್ಟೆಲ್ಲ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿ ತೀರ್ಥದ ನೀರನ್ನ ತೊಗೊಂಡ್ಬಂದು ಪ್ರೋಕ್ಷಣೆ ಮಾಡ್ಕೊಳ್ಬೋದು ಅಂತ. ಬಟ್ ಆ ಥರ ನಾವು ಮಾಡೋ ಹಾಗಿಲ್ಲ. ನಮ್ಮ ಮನೆಗೆ ಮೇಯ್ನಾಗಿ ಸೂತ್ಕ ಇರೋದ್ರಿಂದ ನಮ್ಮ ಮನೆಯಲ್ಲಿ ದಾಸಪ್ಪನ ಕರೆಸಿ ನಾವು ಇದೇ ಥರನೇ ಪೂಜೆ ಮಾಡಬೇಕಾಗಿರೋದು. ಸೊ ದಾಸಪ್ಪನ ಕರೆಸಿ ಪೂಜೆ ಮಾಡೋದಕ್ಕೂ ಮುಂಚೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿಯಾಗೇ ಫಾಲೋ ಮಾಡ್ಕೊಂಡು ಬಂದಿರೋದು ಆವಾಗ್ಲಿಂದನೂ. ಸೊ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೂ ಒಂದಷ್ಟು ಜನ ದೇವ್ರ ನೀರನ್ನ ತೊಗೊಂಬಂದು ಪ್ರೋಕ್ಷಣೆ ಮಾಡ್ಕೋಬೋದು, ಅದು ಕೂಡ ಸಲ್ಲುತ್ತೆ ಅಂತ ಹೇಳ್ತಿದ್ರಿ. ಸೊ ನಮ್ಮ ಮನೆಯಲ್ಲಿ ಆ ಥರ ಮಾಡಿಲ್ಲ ಅಲ್ವಾ, ಸೊ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಆ ಥರ ಫಾಲೋ ಮಾಡೋ ಆಗಿದ್ರೆ ಅದು ನಿಮ್ಮ ಮನೆಯಲ್ಲಿ ಪದ್ಧತಿ ಫಾಲೋ ಮಾಡ್ಕೊಂಡು ಬಂದಿರ್ತೀರ, ಸೊ ದಟ್ ನೀವು ಆ ಥರ ಹೇಳ್ತಿರ್ತೀರ. ಬಟ್ ನಮ್ಮ ಅಜ್ಜಿಗೆ ಹೇಳಿದಾಗ ನಮ್ಮ ಅಜ್ಜಿ ಇಲ್ಲ ಅಮ್ಮ ಆ ಥರ ಮಾಡೋ ಹಾಗಿಲ್ಲ, ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಮಾಡ್ಕೊಂಡು ಬಂದಿರೋದು, ದಾಸಪ್ಪನ ಕರೆಸಿನೇ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಜೀವನ್ ದೇವ್ರ ಮನೆಗೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾಗಿತ್ತು. ಇನ್ನೇನು ಒಂದು ಸ್ವಲ್ಪ ಹೂವು ಎಲ್ಲ ಮುಡಿಸ್ಬೇಕಾಗಿತ್ತು. ಹಾಗಾಗಿ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಲ್ಲ ಅಲ್ಲೆಲ್ಲ ನಾನು ಹೋಗಿ ಹೂವು ಮುಡಿಸ್ಕೊಂಡು ಬಂದೆ. ಇನ್ನು ನನ್ನ ತಮ್ಮ ಒಬ್ಬನೇ ನಾಮನ ಹಾಕ್ಸ್ಕೊಂಡಿರಲಿಲ್ಲ. ಹಾಗಾಗಿ ಅವನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಮನೆಗೆ ಹೋಗಿದ್ದ, ಬಂದಿದ್ದೇ ಲೇಟ್ ಅವನು ಅಂತ ಹೇಳ್ಬೋದು. ಆಮೇಲೆ ಹಂಗೂ ಫೋನ್ ಮಾಡಿ ಕೊನೆಗೆ ಬಂದ ಇನ್ನೇನು ಪೂಜೆ ಮಾಡೋ ಟೈಮಿಗೆ. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ನಾಮ ಹಾಕ್ಸ್ಕೊಂಡ. ಇನ್ನು ಮನೆಯಲ್ಲೆಲ್ಲ ಹೋಗಿ ತೀರ್ಥ ನೀರನ್ನ ಹಾಕೊಂಬರ್ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಹೋಗಿ ಪ್ರೋಕ್ಷಣೆ ಮಾಡಿಕೊಂಡು ಬಂದ. ಅದಾದಮೇಲೆ ಇವಾಗ ಪೂಜೆನ ಮಾಡ್ತಾ ಇದ್ದಾರೆ.
ಅಪ್ಪು ಬಾ ನೀನ್ ಈಚೆ. ರಾಮ ರಾಮ ಜಯ ಜಯ ರಾಮ ಸೀತಾರಾಮ. ಪುಡಿಯ ಮಾಡ್ತದೆ ಅದನ್ನ. ಸ್ಟಾರ್ಟ್ ಮಾಡು. ಅವ್ನು ಸ್ಟ್ರೈಟ್ ರಾಮ 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 ಸೀತಾ. ಅಲ್ಲಿ ಈ ಶುಂಡ್ರಂಗೆ ಎಲ್ಲೋ ಸೆಟ್ಲ್ ಆಗಲ್ಲ. ಇಲ್ಲೇ ಸೆಟ್ಲ್ ಆಗ್ತದೆ. ಪಪ್ಪ ಹೊಡಿಯೋಣ, ಪಪ್ಪಾಗೆ ಪಟ್ಟ ಅಂತ ಹೊಡಿಯೋಣ. ಅಮ್ಮ ಹೊಡಿಯಾ? ಸುಬ್ರಹ್ಮಣಿ ಹೋಗಿದ ತಕ್ಷಣ ಸುಮ್ಮನೆ ಆಗೋಯ್ತಾನೆ. ನೋಡು ಕುತ್ಕೊಳ್ಳು. ನನ್ನ ಮಗನ ಹಾಕೋಕತ್ತದ. ಇವಾಗ ತಾನೇ ಕೊಡ್ತಲ್ಲ ಹಾಲ್ನ. ನನ್ನ ಮಾಮ ನಡೆದು ಆಡ್ಬೇಕು, ಓಡಾಡ್ಬೇಕು. ನೋಡು, ಹೆಂಗೆ ಹೋಗ್ಕೊಂಡು ದುಡ್ಡು ಬೈತಾರ. ಸಾಮಿ ಎತ್ಕೊಳ್ಳೋಣ ನೀವು. ಏ ಆ ಮಕ್ಳಿಗೆ ನೀರು ತಗೊಂಡು ಹೋಗಿ. ರಾಮ 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 ಗೋವಿಂದ ರಾಮ ಗೋವಿಂದ ಅಪ್ಪುಗೆ ಅಚ್ಚುತ ಅಂತ ಇಟ್ಟವ್ರಲ್ಲ ವಿಡಿಯೋ ಮಾಡುದು ಲಕ್ಷ್ಮಿಗೆ.
ಸಿರಿ ಲಕ್ಷ್ಮಿ. ಸಿರಿ ಲಕ್ಷ್ಮಿ ಸಿರಿ ಅಂತ ಸಿರಿ ಅಂತಲೂ ಸಿರಿ ಅಂತ ಚೆನ್ನಾಗಿ ಕರಿತೀವಿ. ಅವ್ರ ಅಪ್ಪಾಜಿ ಮಾತ್ರ ಮುದ್ದು ಲಕ್ಷ್ಮಿ ಮಾಡ್ಕೊತಾರೆ. ಮುದ್ದು ಲಕ್ಷ್ಮಿ, ಸಿರಿ ಲಕ್ಷ್ಮಿ ಎಲ್ಲ ದರ್ಶನ ಅರ್ಶಿನ. ದಕ್ಷಿಣ ಎರಡೂ ಸಿರಿ ಲಕ್ಷ್ಮಿ ಚಿಕ್ಕದು. ಏನು ತಪ್ಪ ಏನು ಅಲ್ಲಿ ಇಲ್ಲೇ ತೋಟ 3 ಸರಿ ದೇವಲಕ್ಷ್ಮಿ ಆಮೇಲೆ ಸಿರಿ ಲಕ್ಷ್ಮಿ ಕಿವಿ ಕೂಗು ಕೊಡಿ ಹಾಕ್ತೀವಿ ಫಸ್ಟ್ ಹೆಸರು ಕೊಡಿ ಅದು ಈಗ ಬಾಯ್ ಬಿಡ್ತಾ ಇದ್ದ ಫಸ್ಟ್ ವೆಂಕಟೇಶ್ವರ, ವೆಂಕಟೇಶ್ವರ ಕೃಷ್ಣ, ಕೃಷ್ಣ 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 ನರಸಿಂಹಸ್ವಾಮಿ, ನರಸಿಂಹಸ್ವಾಮಿ 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 ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ 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 ಮುಲ್ಕಟಮ್ಮ, ಮುಲ್ಕಟಮ್ಮ 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 ಮಾರಮ್ಮ, ಮಾರಮ್ಮ 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 ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ, ಸಿರಿಲಕ್ಷ್ಮಿ ಸಿರಿಲಕ್ಷ್ಮಿ ಮುದ್ದುಲಕ್ಷ್ಮಿ. ಮುದ್ದುಲಕ್ಷ್ಮಿ ಮುದ್ದುಲಕ್ಷ್ಮಿ ಓ ಇವಾಗ ಮಾವ ನೋಡ್ತಾಳೆ ಮುದ್ದು ಲಕ್ಷ್ಮಿ ಅಂತ ತಕ್ಷಣ ಜಯಂತಿ ಬರ್ರಿ ಹಚ್ಚಿ ಕೊಡಿ ಹಂಪಿ ಕೊಡೋದು ನನಗೆ ಅದರೊಳಗೆ ಹಾಕ್ಬೋದು ಮುಗಿಸ್ಕೊಂಡು ತಾಯಿಗೆ ಕೊಟ್ಟಿದ ತಕ್ಷಣ ಎಕ್ಕತ್ತಾ ಇದ್ದ ನಿಮ್ಮ ಅಣ್ಣ ಹಂಗೆ ಅವಳಿಗೂ ಗೊತ್ತು ಇಕ್ಕ ಸಾಕಾ 5 ದಿವಸದ ಪಾಪ ಅವಳು ಕೊಡಿ ತಗೊಂಡು ಎತ್ತಿ ಅಕ್ಷತೆ ಕೊಡಿ ಮುದ್ದು ಅಲ್ಲೇ ಲಕ್ಷ್ಮಿ ಈ ಕಡೆ ಜೀವನ್ ಇಲ್ಲಿದೆ ಮುದ್ದು ಲಕ್ಷ್ಮಿ ಎಲ್ಲರಿಗೂ ಕೊಡಿ ಹಾಕ್ತೀವಿ ಎಲ್ಲರೂ 3 ಸರಿ ದೇವರ ಹೆಸರು ಕರೆದಿ ಹಾಂ ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ ಸರಿ ಪಾಪು ಗಡ್ಡೆ ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ ಮಧುಲಕ್ಷ್ಮಿ ವೆಂಕಟೇಶ್ವರ 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 ಕೃಷ್ಣ 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 ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲಾರು ಹೆಸರು ಹೇಳ್ಬಿಡಪ್ಪ ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ ಅಡ್ಡ ಹಿಡ್ಕೊಂಡ್ರೆ ಆ ಥರ ಸಿಡಿ ವೆಂಕಟೇಶ್ವರ 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 ಸ್ವೀಟಿ ಅಂತಾರೆ ಇಲ್ಲ ಬೇಕು ಸಿರಿ ಮುದ್ದು ಲಕ್ಷ್ಮಿ ಸಿರಿ ಸಿರಿ ಲಕ್ಷ್ಮಿ ಸಿರಿ ಲಕ್ಷ್ಮಿ ಮೃದು ಲಕ್ಷ್ಮಿ ಕಟ್ಬಿಡು ಮಗನೇ ಮನೆಗೆಲ್ಲ ನೀರು ಹಾಕೊಂಡ್ರೆ ಎಲ್ಲ ಕಡೆ ನೀರು ಹಾಕೊಂಡು ಅಪ್ಪೋ ಅಪ್ಪೋ ಬರ್ರಿ ಅಪ್ಪೋ ಯಾಕೆ
ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಪ್ರಿಯಾಂಕಾ ಮತ್ತು ಮಂಜು ಅವರಿಬ್ಬರು ಹೊರಟರು. ಮತ್ತು ನಾವು ಯಾಕೆ ಇಷ್ಟು ಬೇಗ ಸೂತ್ಕ ತಗೊಂಡಿದ್ದು ಅಂತ ಅಂದರೆ 11ನೇ ತಾರೀಕು ಮಗು ಹುಟ್ಟಿದ್ದು, 19ನೇ ತಾರೀಕಿಗೆ 9 ದಿನ ಆಗುತ್ತೆ. ಸೊ ಅವತ್ತಿನ ದಿನ ಬಂದುಬಿಟ್ಟು ಅಮಾವಾಸ್ಯೆ ಇರೋದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಅವತ್ತು ಸೂತ್ಕ ತಗೊಳ್ಳೋದು. ಇವಾಗಲೇ ತಗೊಂಡ್ಬಿಡೋಣ 5 ದಿನಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾವು ಸೂತ್ಕನ ತೆಗ್ದು ಪೂಜೆ ಮಾಡಿದ್ದು. ಇನ್ನು ನೆಕ್ಸ್ಟು ಅದು ಬಿಟ್ಟರೆ ಇನ್ನು 11ನೇ ದಿನಕ್ಕೆ ತೆಗಿತಾರ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿ 11ನೇ ದಿನಕ್ಕೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ಇವತ್ತೇ 5 ದಿನಕ್ಕೇ ತಗೊಂಡ್ಬಿಡೋಣ ಸೂತ್ಕ ಅನ್ನೋದಕ್ಕೋಸ್ಕರ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲನೂ ಕೂಡ ಜೀವನ್ ಮತ್ತು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡಿದ್ರು. ಇವಾಗ ಪೂಜೆನೂ ಕೂಡ ಆಯಿತು. ಇನ್ನೇನಿಲ್ಲ, ನೆಕ್ಸ್ಟು ನಾವು ರೆಸ್ಟ್ ಮಾಡೋದು ಅಷ್ಟೇ. ಇನ್ನು ಊಟ ಕೂಡ ಮಾಡಿದ್ದಾಗಿತ್ತಲ್ವ, ಹಾಗಾಗಿ ಒಂದು 2-3 ರೌಂಡ್ ಇಲ್ಲೇ ವಾಕ್ ಮಾಡ್ತೀನಿ. ಅದಾದಮೇಲೆ ಸ್ಯಾರಿ ಚೇಂಜ್ ಮಾಡಿ ಮಲ್ಕೊಳ್ಳೋಣ ಟ್ಯಾಬ್ಲೆಟ್ ತೊಗೊಂಡು ಅಂತ ಅಂದ್ಕೊಂಡೆ. ಇನ್ನು ಪಾಪು ಅಂತೂ ಅವಳಿಗೆ ಫೀಡ್ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ. ಅವಳದೇನು ಅಷ್ಟಾಗಿ ಹಠ ಆ ಥರದ್ದೆಲ್ಲ ಇಲ್ಲ. ಸ್ವಲ್ಪ ಚಿಕ್ಕವಳಲ್ವ, ಹಾಗಾಗಿ ಅಷ್ಟೇನು ಹಠ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದೆ ಹೋಗ್ತಾ ಎಲ್ಲ ನೋಡಬೇಕು. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದು ಸ್ಯಾರಿ ಏನು ವೇರ್ ಮಾಡಿದ್ದೆ ಅದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ 5 ಡೇಸೇ ಅಷ್ಟೇ ಆಗಿರೋದಲ್ವ ಇವಾಗ ಆಪ್ರೇಷನ್ ಆಗಿ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಆಗ್ತಿತ್ತು. ಒಂದು ಸ್ವಲ್ಪ ಅಲ್ಲಿ ಸ್ಟಿಚಸ್ ಹತ್ರ ಎಲ್ಲ ಪೇಯ್ನ್ ಆಗ್ತಾಯಿತ್ತು. ಬಟ್ ಹೋಗ್ತಾ ಸರಿ ಹೋಗುತ್ತೆ. ಆಲ್ಮೋಸ್ಟ್ 1 ವೀಕ್ವರೆಗೂ ಈ ಥರ ಒಂದು ಸ್ವಲ್ಪ ಪೇಯ್ನ್ ಇರುತ್ತೆ. ಬಟ್ ಆಮೇಲೆ ಅಷ್ಟಾಗಿ ಪೇಯ್ನ್ ಇರಲ್ಲ. ಬಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕಷ್ಟನೇ ಆಗ್ತಿತ್ತು ನನಗೆ ವಾಕ್ ಮಾಡೋದಕ್ಕೆಲ್ಲನೂ. ಬಟ್ ಆದಷ್ಟು ನಾನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದಂತೆ ಇಲ್ಲ ನನಗೇನು ನೋವಾಗ್ತಿಲ್ಲ, ನಾನು ಸ್ವಲ್ಪ ಆರಾಮಾಗಿ ಓಡಾಡ್ಬೋದು ಅಂತ ಅಂದ್ಕೊಂಡೇ ವಾಕ್ ಎಲ್ಲ ಮಾಡ್ತಿದ್ದೆ. ಮತ್ತು ಎದ್ದು ಕೂತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿದ್ದೆ. ಸೊ ಈ ರೀತಿಯಾಗಿ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.